ಈ ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟು ಜಲ್ದಿ ಕಾಲವಾಗ್ತಾರೆ ಅಂತ ನನಗೆ ಅನ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಈ ತಿಂಗಳು 12ನೇ ತಾರೀಕು ಭೇಟಿ ಮಾಡಿದ್ದೆ. ನನ್ನ ಜೊತೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ದೆ. ದೇಶದ ಪಾಲಿಟಿಕ್ಸ್ ಎಲ್ಲ ಮಾತಾಡಿದ್ರು. ಜೊತೆಗೆ ಅವರಿಗೆ ಅವತ್ತು ನಾವು ನೋಡಿದಾಗ ಮೆಂಟಲ್ ಫ್ಯಾಕಲ್ಟಿ ಭಾಳ ಚೆನ್ನಾಗಿತ್ತು, ಜ್ಞಾಪಕ ಶಕ್ತಿ ಭಾಳ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದೆ ಇಷ್ಟು ಬೇಗ ಸಾಯ್ತಾರೆ ಅಂತ. ಆಮೇಲೆ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನೋಡಲಿಕ್ಕೆ. ಅಷ್ಟೊತ್ತಿಗೆ ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ರು. ಡಾಕ್ಟ್ರು ಕೇಳಿದೆ, ಕಷ್ಟ ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಕಷ್ಟ ಇದೆ, ಎಲ್ಲ ಅಂಗಾಂಗಗಳು ಕೂಡ ಫೇಲ್ ಆಗಿಬಿಟ್ಟಿದ್ದಾವೆ, ಸಪೋರ್ಟ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದೆ. ಸೊ ಅಷ್ಟೊಂದು ಓಪ್ಸ್ ಇರಲಿಲ್ಲ ಡಾಕ್ಟ್ರುಗಳಿಗೆ. ಅವ್ರ ಮನೆಯವ್ರನ್ನೆಲ್ಲರೂ ಭೇಟಿ ಮಾಡಿದ್ದೆ, ಅವ್ರ ಮಿಸಸ್ಸು, ಅವ್ರ ಹೆಣ್ಮಕ್ಳು, ಅಳಿಗಳು ಎಲ್ಲರೂ ನನಗೆ ಭೇಟಿ ಮಾಡಿದ್ದೆ. ಅವರು ಸ್ವಲ್ಪ ಹೋಪ್ಫುಲ್ ಆಗಿದ್ದರು. ಅದಕ್ಕೆ ಮುಂಚಿತವಾಗಿ 2 ದಿನ ಅಂತೇಳಿ ಅವ್ರ ಮಗಳಿಗೆ ಫೋನ್ ಮಾಡಿದ್ದೆ ನಾನು. ಶಿ ವಾಸ್ ಹೋಪ್ಫುಲ್. ಇಂಪ್ರೂವ್ ಆಗ್ಬೋದು ಅಂತಕ್ಕಂಥದ್ದು ಮಾತನ್ನು ಹೇಳಿದರು. ಆದರೆ 2 ದಿನ ಆದಮೇಲೆ ಅದು ಬಟ್ ಎನಿವೆ 2013 ಜನವರಿನಲ್ಲಿ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. 2013 11 ವರ್ಷ ಮ್ಯಾನೇಜ್ ಮಾಡಿದ್ರು. ಸೊ ಟ್ರಾನ್ಸ್ಪ್ಲಾಂಟ್ ಆಗಿದ್ದಂಥ ಕಿಡ್ನಿನೂ ಕೂಡ ಫೇಲ್ ಆಗಿದೆ. ವಿಲ್ ಪವರ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕೂಡ 11 ವರ್ಷ. ನಾನು ಅವರು ಒಂದೇ ವಯಸ್ಸು. 47ನೇ ಇಸ್ವಿ, ನಾನು 47ನೇ ಇಸ್ವಿ, ಆಗಸ್ಟ್ ತಿಂಗಳು ಅಂತ ಹೇಳಿದ್ರು ಅವರು. ಬಟ್ ರಾಜಕೀಯದಲ್ಲಿ ನೇರ ನುಡಿಗೆ ಹೆಸರಾದಂಥವ್ರು, ಇದ್ದದನ್ನು ಇದ್ದಾಗೆ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ದರು. ಸಮಾಜದಲ್ಲಿ ಯಾರ ಮೇಲೆ ಅನ್ಯಾಯ ಆದರೂ ಕೂಡ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೀವನದುದ್ದಕ್ಕೂ ಕೂಡ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡಿದರು. ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿದ್ದರು. ಸೋಲು ಗೆಲುವು ಎಲ್ಲರೂ ಕೂಡ ಕಂಡಿದ್ದೀವಿ. ನಾವು ಕಂಡಿದ್ದೀವಿ ಅಂತ ಹೇಳ್ತಾರೆ. ಸೋಲು ಗೆಲುವು ಎಲ್ಲ ಇದ್ದೇ ಇರ್ತದೆ. ಸೊ ಅವರು ಕೂಡ ಸೋಲು ಗೆಲುವೆಲ್ಲ ಭಾಳ ದೀರ್ಘಕಾಲ, ಸುಮಾರು 50 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ, 50 ವರ್ಷ ಕಾಲ. ಇತ್ತೀಚೆಗೆ ಅವರು 50 ವರ್ಷ ಮುಗಿದಿದೆ. ನಾನು ಚುನಾವಣೆ ನಿಂತು 5 ವರ್ಷ ಆಗಿದೆ, 50 ವರ್ಷ ಆಗಿದೆ. ಆಕ್ಟಿವ್ ಪಾಲಿಟಿಕ್ಸಿಂದ ರಿಟೈರ್ ಆಗಬೇಕು ಅಂತೇಳಿ ರಿಟೈರ್ ಆಗಿದೆ. ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ತಿಂಗಳಾಯ್ತು. ನಾನು ಭೇಟಿಯಾದಾಗಲೂ ಕೂಡ ಹೇಳಿದ್ರು, ನಾನು
ನಮ್ಮ ಅಭ್ಯರ್ಥಿಯನ್ನು ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಇಲ್ಲ ನಾನು ರಾಜಕೀಯದಿಂದ ಅಂತ ಹೇಳಿದ್ರು. ಯಾರಾದರೂ ಸ್ನೇಹಿತರಿದ್ದರೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಪಾಪ ನಾನು ಎಲ್ಲೂ ಕೂಡ ಬರಲ್ಲ, ಆ್ಯಕ್ಟಿವ್ ಪಾಲಿಟಿಕ್ಸಿಂದ ನಿವೃತ್ತಿ ಆಗ್ಬಿಟ್ಟಿದ್ದೀನಿ, ಮತ್ತು ನಾನು ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. BJP ಅವ್ರಿಗೂ ಮಾಡಲ್ಲ, ಕಾಂಗ್ರೆಸ್ಗೂ ಮಾಡಲ್ಲ,